ಬೆಳಗ್ಗೆ ಮನೆ ಫುಲ್ಲು ಗಲಗಲ ಅಂತ ಇದೆ. ತೋರಿಸ್ತೀನಿ. ಮನೆ ತುಂಬ ಜನ ಇವತ್ತು. ಅದ್ರ ಜೊತೆಗೆ ರಿಪೇರಿ ಕೆಲಸಗಳು ಬೇರೆ ನಡೀತಾ ಇದೆ. ಸೊ ವಾರ್ಡ್ರೋಬ್ ಡೋರ್ಗಳದ್ದು ಏನಂತಾರಕ್ಕೆ ಅವಕ್ಕೆ ಇಂಚಸ್ ಅಲ್ಲ ಅದು ಇಂಜಸ್ ಏನೋ ಅದು ಬಿಚ್ಕೊಂಡು ಬಂದಿತ್ತು ಸುಮಾರು ಡೋರ್ಗಳದ್ದು. ಅದನ್ನ ಎಲ್ಲ ಇವತ್ತು ರಿಪೇರಿ ಮಾಡಿಸ್ಬಿಡ್ತಾವ್ರೆ. ಸಾಲದಕ್ಕೆ ನಮ್ಮ ಅಕ್ಕ ಬಂದಿದ್ದಾರೆ. ಕಾಫಿ ಅವಳು ಹೆಂಗೆ ಅಂತ ಅವಳೆ, ನಾನು ಏನಂತ ಅವಳೆ ಅಂತ ತಿರುಗಿ ನೋಡ್ತಾ ಇದ್ದೀನಿ. ಹೇಳ್ತಾ ಅವಳು. ಸೊ ಇವತ್ತು 3 ಜನ ಅಕ್ಕ ತಂಗಿದ್ದೀರು ಸೇರ್ಕೊಂಡಿದ್ದೀವಿ. ಜೊತೆಗೆ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ. ಮನೆ ಫುಲ್ಲು ಗಲಗಲ ಅಂತ ಇರುತ್ತೆ. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಸೊ ಇದೇ ಪ್ಲಾನಿಂಗಲ್ಲಿ ಎಲ್ಲ ಊರಿಗೆ ಬಂದಿದ್ದು. ಅಕ್ಕ ಬರೋ ಪ್ಲ್ಯಾನ್ ಇರಲಿಲ್ಲ. ನಿನ್ನೆ ಸಂಜೆ ಡಿಸೈಡ್ ಮಾಡಿದ್ಲು ಅವಳು ಇಲ್ಲ ಅಂತ. ಪಾಪ ಇವತ್ತು ನೈಟ್ ರಿಟರ್ನ್ ಹೋಗಬೇಕು ಅವಳು. ಬೆಳಗ್ಗೆ ಬಂದು ಬೆಳಗಿನ ಜಾವ ಎಷ್ಟು 3:45 ಬಂದ್ಲು. ಅಲ್ಲಿ ರಾತ್ರಿ 9:30 ಬಸ್ ಹತ್ತಿದ್ಲು. ಸೊ ಪುನಃ ಇವತ್ತು ರಾತ್ರಿ 11:30 ಟ್ರೈನ್ ಇದೆ. ಬುಕ್ ಮಾಡ್ಕೊಂಡಿದ್ದಾಳೆ. ರಿಟರ್ನ್ ಹೋಗೋದು. ಎಲ್ಲಿ ನೋಡಪ್ಪ ನುಗ್ಗೆಕಾಯಿ ಕೀಳ್ತಾವ್ರೆ. ಅಮ್ಮ 8 ಸಾಕಂತೆ. ಎಷ್ಟವ ಎಲ್ಲ ಬಲ್ತೋಗಿರಂಗವ ಇಲ್ಲೆಯಾ? ಸಾಕು ಬಿಡಿ, ಸುಮ್ಮನೆ ಏನು ಕಿತ್ತಾಕ್ತೀರಾ? ಎಷ್ಟು ಹೈಟ್ ಹೋಗೈತೆ ಮರ. ನುಗ್ಗೆಕಾಯಿಗೇನು ಬೇಜಾನವೇ ಕಣಮ್ಮ. ಇನ್ನೂ ಒಂದಿನಕ್ಕೆ ಯಾಕೆ, ಇನ್ನೂ 2 ದಿನಕ್ಕಾಗೋ ಅಷ್ಟವಲ್ಲಿ. ಹಂಗೆ ಬಗ್ಸಿ ಅವ್ನು ಕಿತ್ಕತ್ತಾನೆ. ಮುರ್ಕೊಳ ಪಾಪ. ವಾ ಅಷ್ಟೇ. ಇದೇ ನುಗ್ಗೆ ಮರದ್ದು ಪ್ರಾಬ್ಲಮ್ಮು. ಸಿಕ್ಕಾಬಟ್ಟೆ ಡೆಲಿಕೇಟ್ ಇರತ್ತೆ ಮರ. ಹಿಂಗೆ ಅಂದ ತಕ್ಷಣ ಲೊಟಕ್ಕಂತ ಮುರಿದೋಗ್ಬಿಡತ್ತೆ ಅದು. ತಾತಂಗೆ ಮೊಮ್ಮಗನ ಕಡೆಯಿಂದ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ಗಳು. ಎಲ್ಲಿ ಏನೇನೈತೆ ನೋಡೋಣ. ತಡೀರಣ್ಣ. ಜರ್ಕಿನ್ನು, ಚಡ್ಡಿ, 2 ಶಾರ್ಟ್ಸು, 1 ಶರ್ಟ್. ಇಷ್ಟು ನಮ್ಮ ಡ್ಯಾಡಿ ಬರ್ಡೇ ಇದೆ. ಇಷ್ಟಲ್ಲೇ ಅದವರಿಗೆ ಗಿಫ್ಟ್ ಅಂತ ಬಂದಿರೋದು. ಸೊ ನಮ್ಮ ಅಕ್ಕನ ಫ್ಯಾಮಿಲಿ ಫುಲ್ಲು ಬಂದಿದ್ದಾರೆ. ಎಲ್ಲ ಗಲಾಟೆ ಆಗ್ತಾ ಇದೆ ಒಳಗಡೆ. ಶೆಕೆಲ್ ಕುತ್ಕೊಂಡ್ಬಿಟ್ಟಿದ್ದು. ಮಕ್ಕಳೆಲ್ಲ ಸೇರ್ಕೊಂಡಿದ್ದಾರಲ್ಲ, ಫುಲ್ಲು ಮಾವಿನಕಾಯಿ ಪಾರ್ಟಿ ಮಾಡ್ತಾ ಇದ್ದಾರೆ. ಈಗ ಹೋಗಿ ಫ್ರೆಶ್ ಆಗಿ ಮರದಲ್ಲಿ ಕಿತ್ಕೊಂಡು ಬಂದು ಎಲ್ಲ ಇಷ್ಟು ಮಾವಿನಕಾಯಿ ಎಲ್ಲ ಬೀಳಿಸ್ಬಿಟ್ಟಲ್ಲ ಪಾಪ. ನಿಧಾನ ಕೈ ಹೊಡ್ಕೊಂಡಿಯಾ? ಅವರು ಮಾವಿನಕಾಯಿ ಹೊಡೆಯೋ. ಇಲ್ಲಿ ನೋಡಿಯಪ್ಪ ಕಲ್ ಮೇಲೆ. ಸಾಕು ಬಿಡು, ಆಗಿರತ್ ನೋಡು. ಎಷ್ಟು ಕಿತ್ತಾಡ್ತೀರಾ ಅದೊಂದು ಮಾವಿನಕಾಯಿ. ಜೋರಾಗಿ ಹೊಡಿಯೋ ನೀನು. ಬಿಚ್ಚು ಮತ್ತೆ. ಇಲ್ಲ ಬರೋ ಪಾಪ. ಕಿತ್ಕೊಂಡು ಹಂಸಿಕಾ ಸಾಕು ಬಾ. ಹಿಂಗ್ ಹೊಡೆದ್ರೆ 2 ಬಿಚ್ಚು ಎಲ್ಲ. ಆ ವಾಟೆ ಎಲ್ಲ ತೆಗ್ದಾಕ್ಬಿಡ. ತಿನ್ಬೇಡ. ಅದೇ ತೋತಾಪುರಿನಾ ಇಲ್ಲ ನಾರ್ಮಲ್ ಹುಳಿ ಮಾವಿನಕಾಯಿ? ನಂಗೊಂದು ಪೀಸು. ಮತ್ತೆ ಹಣ್ಣು ಇಷ್ಟು ಬೇಗ ಎಲ್ಲ ಆಗತ್ತೆ ನಿನಗೆ? ಆಗಿದೆ. ಕೆಲವೊಂದು ಮೇಲ್ಗಡೆ ಇದೆ. ನಂಗೊಂದು ಪೀಸಿಗೆ ಉಪ್ಪು ಅಲ್ಲಿ ಚೆಲ್ಬೇಡ ಚಿನ್ನ. ಸರಿ, ಅಲ್ಲಿ ಸೈಡ್ ಇಲ್ಲಿ ಪ್ಲೇಟ್ ಎಲ್ಲ ಚೆಲ್ಬೋದು ತಾನೇ. ತಗೊಂಡೋಗಿ ಅದಕ್ಕೆ ಉಪ್ಪು ಖಾರ ಹಾಕ್ಕೊಡವ ನನಗೆ. ಜಾಸ್ತಿ ತಿನ್ಬೇಡಿ, ಬಿಸಿಲು. ಸ್ವಲ್ಪ ಏನೋ ಟೇಸ್ಟಿಗಷ್ಟೇ. ದಿನ ಒಂದೊಂದು ತಿನ್ನಿ. ಇನ್ನೊಂಚೂರು ಹಾಕ್ಬೇಕು. ಬರೀ ಇಷ್ಟು ಉಪ್ಪು. 1000 ಬೇಕು. 1000. ನಮ್ಮ ಮಸಾಲಾದಲ್ಲಿ ತಿನ್ಬೇಕು. ಇದು ಅಷ್ಟೇ ನಾರ್ಮಲ್. ನಮ್ಮ ಮಸಾಲಾದಲ್ಲಿ ಸೂಪರ್. ನಾವು 4 ಜನ ಇನ್ಫ್ರೆಂಡ್. ನಿಮ್ದು ಯಾವುದು ಮಸಾಲ? ನಾವು ಅವಳು ಗರಂ ಮಸಾಲ, ಜೀರಾ ಪೌಡರ್ ಎಲ್ಲ ನಿಂಬೆ ಹಿಂಡಿ ಅದ್ರ ಮೇಲೆ ಸೌರಿ ಚೆನ್ನಾಗಿ ಕುಟ್ರೆ ಸಖತ್ತಾಗಿರುತ್ತೆ. ಮಟನ್ ಮಸಾಲ. ಮಟನ್ ಓಡಾಡ್ಬೇಡ್ದು. ಒಂದು ಕಡೆ ನಿಂತ್ಕೊ. ಅದೇನು ಇದು ರೋಬೋಟ್ ಕೇಸ್ ಆಯ್ತಾ ನೀನು ಓಡ್ದಂಗೆಲ್ಲ ಓಡೋಕ್ಕೆ? ಒಂದು ಕಡೆ ನಿಂತ್ಕೊಂಡು ಮಾತಾಡು. ಸಗದ ಇದೆ. ಹುಳಿ ಇಲ್ಲ. ಮಕ್ಕಳೆಲ್ಲ ಹುಳಿ ಅಂತಿದ್ದಾರೆ. ನನಗೇನು ಹುಳಿ ಆಯ್ತಲ್ಲ. ಉಪ್ಪು ಖಾರ ಜೊತೆ ಮಸ್ತು. ಇವತ್ತು ರಾಮನವಮಿ. ಹಂಗಾಗಿ ನಮ್ಮ ಊರಲ್ಲಿ, ನಮ್ಮ ಸ್ವಂತ ಊರಲ್ಲಿ, ನಮ್ಮ ಮನೆ ದೇವರ ಆಂಜನೇಯಂಗೆ ಸ್ಪೆಷಲ್ ಪೂಜೆಗಳು ಪ್ರತಿ ವರ್ಷವೂ ಮಾಡಿಸ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಫುಲ್ ಮನೆ ಜನ ಎಲ್ಲ ಪೂಜೆ ಹೊರಟಿದ್ದಾರೆ. ನಾನೇನು ಹೋಗ್ತಾ ಇಲ್ಲ. ಹಂಸಿಕಾ ಬರ್ತಾ ಇಲ್ವಾ? ಓ ಜಾಗನೂ ಇಲ್ಲ ಅಲ್ಲಿ. ಇಲ್ಲ ಬಾಯ್. ಹುಡುಗಿರಿಬ್ರು ತಪ್ಪಿಸ್ಕೊಬಿಟ್ರಿ. ನೀವೇ ಕಾರಲ್ಲಿ ಜಾಗನೂ ಇರಲಿಲ್ಲ. ಈ ಕಾರು ತಗೋಬೇಕಾಗಿತ್ತು. 2 ಕಾರ್ ಬೇಡ. ಹಾಂ
ಏನು ಬಾಕ್ಸು ಏನು ಬಾಕ್ಸು ಗೊತ್ತಿಲ್ಲ. ಅಬ್ಬಾ ನೆನ್ನೆ ನಾವು ಬಂದಾಗ ಏನು ಗೊತ್ತಾಗಲ್ಲ, ಎಲ್ಲ ಒಟ್ಟೊಟ್ಟಿಗೆ ಮಾತಾಡ್ತಾರೆ. ಈ ಮಕ್ಳದೇ ಗಲಾಟೆ ಜಾಸ್ತಿ. ಹಂಗೆ ಹಿಂಗೆ ಸಂತೆಲ್ ಗಲಾಟೆ ಆದಂಗೆ ನಾವೆಲ್ಲ ಏನು ಹಿಂಗೆ ಮಾಡ್ತಿರ್ಲಿಲ್ಲ ಅಪ್ಪ ಯಪ್ಪ. ಹಿಂಗೆ ಈ ಮಟ್ಟಕ್ಕೆ ಏನಮ್ಮ ಹಿಂಗೆ ಗಲಾಟೆ ಮಾಡ್ತಿದ್ವ ನಾವು. ಗಲಾಟೆ ಮಾಡ್ತಿದ್ವಿ ಇಲ್ಲ ಅಂತ ಏನ್ ಹೇಳ್ಬೇಡ, ಆದ್ರೆ ಯಾರು ಮನೆ ಸೇರ್ತಿರ್ಲಿಲ್ಲ ಮಕ್ಕಳು, ಹಂಗಾಗಿ ದೊಡ್ಡವ್ರಿಗೆ ಗೊತ್ತಿಲ್ಲ. ನಮ್ಗೆ ಆಚೆ ಹೋಗಕ್ಕೆ ಬಿಡ್ತಾಯಿಲ್ಲ, ಎಲ್ಲ ಫೀಲ್ಡ್ ಅಲ್ಲೇ ಇರ್ತಿದ್ರು. ನಮ್ಗೆಲ್ಲಿ ಇದೆ ಫೀಲ್ಡ್ ಲೈಟ್ ಹಾಕವಾ ಕತ್ಲೆ ನಿನ್ನ ದಮ್ಮಯ್ಯ ಲೈಟ್ ಹಾಕ್ಬಿಡು. ಹ್ಞೂ ಮಲ್ಕೊತೀನಿ ನಾನು. ಮಕ್ಕಳು ಬರ್ತಾರೆ ವೆಕೇಷನ್ನಿಗೆ, ಸಮ್ಮರ್ ವೆಕೇಷನ್ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು 2 ವೀಕ್ಸ್ ಸಮ್ಮರ್ ವೆಕೇಷನ್ ಅಂತ ಬಂದು ನಂಗೆ ಈಗಲೇ ಓಡೋಗಂಗೈತೈತೆ ಬೆಂಗಳೂರು ಕಡೆಗೆ. ಬೇಡಪ್ಪ ಬೇಡ. ನೆನ್ನೆ ನಾನು ಬಂದಾಗ ಸ್ಟಾರ್ಟ್ ಆಗಿದ್ದು ಗಲಾಟೆ ನಮ್ಮ ಮನೆ ಒಳಗಡೆ, ಇನ್ನೂ ಸ್ಟಾಪ್ ಆಗಿಲ್ಲ. ಅವ ತಾಯಿ ಕೊಡಿಲಿ ಸಾಕು. ಇಷ್ಟೊತ್ತು ಮರ್ರ ಅಂದಿದ್ದು ದಮ್ಮಯ್ಯ ನಿಗ ಕೀಪ್ ಕ್ವೈಟ್ ಪಿನ್ ಡ್ರಾಪ್ ಸೈಲೆನ್ಸ್ ಇವಾಗ ಮನೆ ಒಳಗಡೆ 2 hours. ಇಷ್ಟೊತ್ತು ಸಾಕಾಯ್ತು. ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ಲಿ ಅಂತ ನೈಜ ಸದ್ದು. ನೀವು ಮ್ಯೂಸಿಕ್ ಎಲ್ಲ ಹಾಕಬೇಡಿ, ಹಂಗೆ ಎಲ್ಲರೂ ಒಟ್ಟೊಟ್ಟಿಗೆ. ಅಯ್ಯಪ್ಪ ನೋಡಿ ನಮ್ಮ ಮನೆ ಸೇರ್ಕೊಂಡ್ಬಿಟ್ರೆ ಎಲ್ಲರೂ ಒಟ್ಟೊಟ್ಟಿಗೆ ಹಿಂಗೆ ಗಲಾಟೆಗಳಾಗ್ತಾ ಇರುತ್ತೆ. ನನಗೆ ಓಡೋಗಂಗೆ ಆಗ್ತಾ ಇರ್ತಲ್ಲ, ಒಬ್ಬಳೇ ಇದ್ದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಇದು ನಾನು ನನ್ನ ಗಂಡ ಬಿಟ್ಟರೆ ಇನ್ಯಾರೂ ಮಾತಾಡ್ತಾನೆ ಇರಲ್ಲ. ಇಲ್ಲಿ ಬಂದು ಎಲ್ಲರೂ ಒಟ್ಟೊಟ್ಟಿಗೆ ಮಾತಾಡಿದ್ರೆ ಅದಕ್ಕೆ ಬಂದಿದ್ದೀನಿ. ಅಭ್ಯಾಸ ಮಾಡ್ಕೊಂಡು ಅಂತ ಆಯ್ತಾನೇ ಇಲ್ಲ, ಓಡೋಗಂಗಾಯ್ತು. ತಲೆ ಒಳಗಡೆ ಇರೋ ಹುಳ ಎಲ್ಲ ಎದ್ಬಿಟ್ಟವೆ ಇವಾಗ ಹಿಂಗೆ ಪಿತಿ ಪಿತಿ ಅಂತ. ಹಬ ಇವಾಗ ಸಮಾಧಾನ ಆಯಿತು. ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಅವ್ರು ನೋಡಿ ಅವರಿಬ್ರು ಹೆಂಗೆ ಕಿತ್ತಾಡ್ತಾರೆ ಫೋಟೋಸ್ ನೋಡೋಕ್ಕೆ. ಯಾರು ಫೋಟೋಸ್ ನೋಡ್ತಾ ಇದ್ದೀರಾ? ನಿಮ್ಮದೇ ಇಬ್ರದ್ದು ಐತೆ ಅದರಲ್ಲಿ ಲೋಡ್ ಆಗಿ. ಎಲ್ಲ ಸೇರ್ಕೊಂಡು ತಗೊಂಡೋಗಿದ್ರು ಇಡೋಗಮ್ಮ ಅಂತ. ಅದು ಮಾವಿನಕಾಯಿ ಕಟ್ ಮಾಡ್ಕೊಳಕ್ಕೆ ತೋರ್ಸಮ್ಮ ಇಲ್ಲಿ. ಹಾಂ ಮಾವಿನಕಾಯಿ ಕಟ್ ಮಾಡ್ಕೊಳಕ್ಕೆ ತಗೊಂಡೋಗಿ ಬಿಸಾಕವ್ರೆ. ನೀವು ಗುಂಪಲ್ಲಿ ಗೋವಿಂದ ಅನ್ನಂಗೆ ಯಾರನ್ನೂ ಈಗ ಬ್ಲೇಮು ಮಾಡೋಂಗಿಲ್ಲ, ಕ್ವಶನು ಮಾಡೋಂಗಿಲ್ಲ. ಎಲ್ಲಂದ್ರೆ ಆಮೇಲೆ ಹುಡುಕಬೇಕಷ್ಟೆ ಎಲ್ಲೆಲ್ಲಿ ಏನೇನೈತೆ ಅಂತ. ಏನು ಚಿನ್ನು ಹೇಳ್ತಿದ್ದಲ್ಲ ಆವಾಗಲೇ? ಹೌದು, ಆವಾಗ ನೈಜ ಹೆಂಗಿದ್ಲಿ ಹಿಂಗೆ. ಎಷ್ಟು ಮುದ್ದಾಗಿತ್ತು, ಈಗ ಹೆಂಗೈತೆ ನೋಡೊಳ್ಳೆ. ಯಾರೋ ಒಬ್ರು ಹೆಂಗಿದ್ರು ಗೊತ್ತಾ ನೋಡಿದಿ, ಎಷ್ಟು ಕ್ಯೂಟ್ ಆಗಿದ್ರು ಗೊತ್ತಾ. ನೋಡಿ ಹೆಂಗಿದ್ದೆ ಹೆಂಗಾಗಿ. ಹಾಂ ನೋಡು ನೀನು ಹಿಂಗಿದ್ದೆ ನಾನು. ಇದ್ಯಾರಿದು ಕೂತ್ಕೊಂಡು ಕೂತವ್ರು ಯಾರು? ನಾನೇ. ಎಲ್ಲ ಹಳೆ ಫೋಟೋಸ್ ಅಲ್ಲ, ಹಳೆ ಆಲ್ಬಮ್ನೆಲ್ಲ ತಿರುವಾಕ್ತಾವ್ರಿ ಇವಾಗ. 10-12 ವರ್ಷ 13 ವರ್ಷಕ್ಕೆ ಹಿಂದಕ್ಕೆ ಹೋಗವ್ರೆ. ಬೆಸ್ಟ್ ಫೋಟೋಸ್ ಯಾವುದು ಅದಾ ಅಲ್ವಾ? ನನಗೂ ಫೇವ್ರೇಟು. ತೋರ್ಸವಣ್ಣಿ ಅವು ಏನು ಪೋಸ್. ಇಬ್ರು ಒಂದೇ ಥರ ಕಾಣಿಸ್ತೀರಾ. ಆ ಫ್ರಾಕ್ಸ್ ನೆನಪೈತಾ ನಿಮಗೆ? ನೆನಪಿಲ್ವಾ? ಇಬ್ರಿಗೂ ಇಲ್ವಾ? ನಾನು ಚೆನ್ನೈಯಿಂದ ತಂದಿದ್ದು ಇಬ್ರಿಗೂ. ಅದು ಎಲ್ಲ ಆಯ್ತಾ? ಹಾಂ ಎಲ್ಲ ಆಯ್ತು. ಈಗ ಎಲ್ಲ ಕೊಟ್ಬಿಟ್ಟಿರ್ತಾರೆ, ಇನ್ನೂ ಇಟ್ಕೊಂಡಿರ್ತಾರ. ಇಬ್ರಿಗೂ ಒಂದೇ ಕಲರ್ ಬೇಕು ಅಂತ, ಡಿಫ್ರೆಂಟ್ ಪ್ಯಾಟ್ರನ್ ಬೇಕು ಅಂದ್ಬಿಟ್ಟು ಇಬ್ರಿಗೂ ತಂದಿದ್ದದು ಚೆನ್ನೈಯಿಂದ. ಚೆನ್ನೈಗೆ ಹೋಗಿದ್ದೆ ಅವಾಗ, ಏನಕ್ಕೋ ಏನೋ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೆ. ಇಲ್ಲಿ ಯಾವುದೋ ಡ್ಯಾನ್ಸ್ ಐತೆ ಎಲ್ಲ ಡ್ಯಾನ್ಸ್ ಅವಿಲ್ಲ ಚಿನ್ನ, ಎಲ್ಲ ಫೋಟೋಸ್. ಹಾಂ ಎಲ್ಲೆಲ್ಲ ಕಡೆ 4 ನಿಮಿಷ ಆಯ್ತು. ವಾಲ್ಯೂಮ್ ಬಿಡು. ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ. ನಾನೇ ನೋಡಿರಲಿಲ್ಲ ಈ ವಿಡಿಯೋ. ತರಲೆ ನನಗೆ ಆಗಲೂ ನೆಟ್ಟಿಗೆ ಮಾಡಲ್ಲ.
ಅದೇನೋ ಹೇಳ್ತಾ ಇದ್ದ, ಚಿಕ್ಕು ನೀನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದೀಯಾ ಅಲ್ವಾ ಅಂತ. ತೆಗೆದ್ರೆ ಫೋನ್ ಫುಲ್ಲು ನಂದು ಗೂಗಲ್ ಡ್ರೈವ್ 2-3 ಅಕೌಂಟ್ ಕ್ರಿಯೇಟ್ ಮಾಡಿ ಫುಲ್ ಅವ್ರದೇ ವಿಡಿಯೋಸು ಅವ್ರದೇ ಫೋಟೋಸು 4 ಜನದ್ದು ತುಂಬ್ಕೊಂಡವೆ. ನಮ್ಮದೇ ಕಮ್ಮಿ ಇದರಲ್ಲಿ ತಿರುವಾಕೊಂಡು ಕುತ್ಕೊಂಡು ಕಂಪ್ಲೀಟಾಗಿ ನೋಡಬೇಕು, ಒಂದು ಬಿಡ್ದಂಗೆ 3 ದಿನ ಬೇಕು. ಆಯಿತು, ನಮ್ಮದು ಇವಾಗ ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮ್. ಹೋಗಿ ರಿಲ್ಯಾಕ್ಸ್ ಮಾಡೋಣ. ಇನ್ನೇನು ಹಬ್ಬ 1.5 hour ಎಲ್ಲ ಟೆಂಪಲಿಂದ ಮನೆಗೆ ಬರ್ತಾರೆ. ಆಮೇಲೆ ಪುನಃ ಗಲಾಟೆ ಸ್ಟಾರ್ಟ್ ಆಗುತ್ತೆ ಮನೆ ಒಳಗಡೆ. ಅಷ್ಟೊತ್ತಿಗೆ ಮಲ್ಕೊಂಡು ಒಂದು ರೌಂಡ್ ಪವರ್ ನ್ಯಾಪ್ ತಗೋಬಿಡ್ಬೇಕು. 2 days ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನ, ಹೊಸ ವಿಡಿಯೋ ಮಾಡ್ತಾ ಇದ್ದೀನ, ನನಗೆ ಐಡಿಯಾ ಇಲ್ಲ. ಮೊನ್ನೆ ಬೆಂಗಳೂರಿಂದ ಬಂದು ಸಂಜೆ ತನಕ ಚೆನ್ನಾಗಿದೆ. ಸಂಜೆ ಮೇಲೆ ಹುಷಾರು ತಪ್ಪಿಡ್ಬೇಕಾ, ಮನೆ ತುಂಬ ಬೇರೆ ಜನ. ನಿನ್ನೆ ತನಕನೂ ಫುಲ್ ಜನ ಇದ್ರು. ಇವತ್ತು ನಮ್ಮದೇ ಸಾಮ್ರಾಜ್ಯ, ಇಷ್ಟೇ ಜನ ಇರೋದು. 4 ಮಕ್ಕಳು, ನಮ್ಮ ಅಕ್ಕ ಪ್ಲಸ್ ನಾನು, ನಮ್ಮ ಅಪ್ಪ ಅಮ್ಮ ಎಲ್ಲ ಯಾವುದೋ ಫಂಕ್ಷನ್ಗೆ ಅಂತ ಹೋಗಿದ್ದಾರೆ. ಸಂಜೆ ಆಗತ್ತೆ ಅವ್ರಿಗೆ. ಸೊ ಸಂಜೆ ತನಕ ಫುಲ್ ನಮ್ಮದೇ ಸಾಮ್ರಾಜ್ಯ. ಒಬ್ರು ಒಬ್ರು ಹುಷಾರು ತಪ್ಪಿದ್ವಿ ನಿನ್ನೆ ಮೊನ್ನೆಯಿಂದ. ಸಾಯಬ್ರು ನೆನ್ನೆ ಎಲ್ಲ ಆಮ್ಲೆಟ್ ಹಾಕ್ತಾ ಇದ್ರು ಬೆಳಗ್ಗೆಯಿಂದ ಸಂಜೆ ತನಕ. ಏನಪ್ಪ ಎಷ್ಟು ಕಡೆ ಹಾಕ್ತೆ ಆಮ್ಲೆಟ್? 10 ಕಡೆ ಹಾಕಿದೀಯಾ? ಚೆನ್ನಾಗಿ ಮೊನ್ನೆ ಎಲ್ಲ ಮಾವಿನಕಾಯಿ ಕಿತ್ಕೊಂಡು ಬಂದು ತಿಂತಾ ಇದ್ವಲ್ಲ, ಚೆನ್ನಾಗಿ ತಿಂದ್ಬಿಟ್ಟ. ನೆನ್ನೆ ಎಲ್ಲ ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಹೊಟ್ಟೆ ನೋವು ಅಂದ್ಕೊಂಡು ಓಡಾಡ್ಕೊಂಡು ಒಳಗಡೆ ಹೊರಗೆ ಅಂದ್ಕೊಂಡು ಪಾಪ ಯಪ್ಪ ಇವಳು ಅವಳಲ್ಲ, ಇವಳು ಆ ಗರಂ ಮಸಾಲ, ಸಾಲ್ಟು, ಪೆಪ್ಪರ್ ಪೌಡ್ರು, ಅದೊಳಕ್ಕೆ ಲೆಮನ್ ಸಾಂಬಾರ್ ಪುಡಿ, ಅದ್ರೊಳಗಡೆ ಲೆಮನ್ ಇಂಟ್ಕೊಂಡು ಅದನ್ನ ಹಚ್ಕೊಂಡು ತಿನ್ನೋದಂತೆ. ಈ ವಿಚಿತ್ರ ಹಂಗೆ ತಿನ್ಸೆ ಹುಡುಗಂಗೆ ಹುಷಾರು ತಪ್ಪಿಸ್ಬಿಟ್ಲು. ನಾನು ತಿಂದೆ, ನನಗೇನು ಆಗಿಲ್ಲ. ಅವನು ಬ್ರಷೇ ಮಾಡಿರಲಿಲ್ಲ, ಹಂಗೆ ತಿನ್ನಿಕ್ಕೆ ಆಸಿಡಿಟಿ. ಹೌದು, ನಾನೆಲ್ಲ ಅವ್ನು ಬ್ರಷ್ ಮಾಡಿಲ್ಲ. ನಾವೆಲ್ಲ ತಿನ್ವಿ, ಯಾರಿಗೂ ಏನೂ ಆಗಿಲ್ಲ, ಅವನೊಬ್ಬಂಗೆ ಆಗಿರೋದು. ಯಾವ ಬುಕ್ಕಲ್ಲೂ ಬರ್ದಿಲ್ಲ ಬ್ರಷ್ ಮಾಡಿನೇ ತಿನ್ಬೇಕು ನೀವು ಅಂತ. ನೀರು ಚಂಬೈತದೆ ಉಂಟು ಕಾಲತ್ತ ಚಿಕ್ಕೊಂಡಿದ್ದೀನ ಅಲ್ವಾ? ನಾನು ಹೇಳಿದ ಅವನಿಗೆ, ನನಗಲ್ಲ. ನಾವು ಮೂಡ್ ಬಂದರೆ ಉಜ್ತೀವಿ, ಇಲ್ಲಾಂದ್ರೆ ಉಜ್ಜೋದಿಲ್ಲ. ಅಲ್ಲೆಲ್ಲ ಉಜ್ಜಿ ಪೇಸ್ಟ್ ಎಲ್ಲ ವೇಸ್ಟ್ ಮಾಡಲ್ಲ, ನೀರೆಲ್ಲ ವೇಸ್ಟ್ ಮಾಡಲ್ಲ. ಎಲ್ರದ್ದು ತಿಂಡಿ ಆಗಿದೆ. ಇವಾಗ ಕೂತ್ಕೊಂಡು ಇವಾಗ ಆರಾಮಾಗಿ ಯಾವುದೋ ಒಂದು ಕೊರಿಯನ್ ಮೂವಿಗಳು ನೋಡ್ತಾರೆ 4 ಜನನು ಕೂತ್ಕೊಂಡು. ನಾವು ಜೊತೆನಲ್ಲಿ ಕೂತ್ಕೊಂಡು TV ನೋಡೋದು. ಇನ್ನೇನು ಎಲ್ಲ ಕೆಲಸನೂ ಮುಗ್ದೋಗ್ಬಿಟ್ಟಿದೆ. ಬೆಳಗ್ಗೆ ನಮ್ಮಮ್ಮ ಎದ್ದು ತಿಂಡಿ ಎಲ್ಲ ಮಾಡಿ, ತಿಂಡಿಗೆ ಒಗ್ಗರಣೆನ ಸಾಕತ್ತಾಗಿತ್ತು. ತಿಂದೆ ನಮ್ಮಮ್ಮ ಮಾಡೋ ಬ್ರೇಕ್ಫಾಸ್ಟ್ಗಳು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡ್ಕೊಂಡು ತಿಂತೀನಿ ನಾನು ಇವೆಲ್ಲ ಮಾಡಲ್ವಲ್ಲ ಅಲ್ಲಿ. ಸೊ ತಿಂದ್ಬಿಟ್ಟು ಇವಾಗ ಕೂತ್ಕೊಂಡು TV ನೋಡೋಕೆ ಹೋಗ್ತಾ ಇದ್ದೀವಿ. ನಾವು ಊರಿಗೆ ಬಂದ್ಬಿಟ್ಟಿದ್ದೀವಲ್ಲ, ಮನುಗೆ ಚಿಕನ್ ತಿನ್ನಂಗಾಗಿದೆ. ಅದಕ್ಕೆ ಪಾಪ ಮನುನೇ ಚಿಕನ್ ಮಾಡ್ತಾವ್ರೆ. ಹೇಳ್ಕೊಡ್ತಾ ಇದ್ದೀನಿ ಅವ್ರಿಗೆ ಹೆಂಗೆ ಮಾಡೋದು ಅಂತ. ಅವ್ರಿಗೆ ನಾನು ಮಾಡೋ ಥರನೇ ಬೇಕಂತೆ. ಸೊ ನಂದೇ ರೆಸಿಪಿ ಹೇಳ್ಕೊಡ್ಬೇಕಂತೆ. ಸೊ ಇದು ನಮ್ಮದು ಕುಕಿಂಗ್ ಟೀಚಿಂಗ್ ಸ್ಟೈಲ್ ಆಯಿತಾ. ಸ್ವಲ್ಪ ಕಾಯಿಲಿ ಪ್ಯಾನು, ಕಾಯ್ದ ಮೇಲೆ ಎಣ್ಣೆ ಬಿಡು, ಸ್ವಲ್ಪನೇ ಬಿಡು, ಎಣ್ಣೆ ಜಾಸ್ತಿ ಬೇಡ. ಬಿಡು ಸಾಕು. ಒಂಚೂರು ಎಣ್ಣೆ ಕಾಯ್ದ ಮೇಲೆ ಆನಿಯನ್ ಹಾಕು. ಆನಿಯನ್ ಒಂದು ಸ್ವಲ್ಪ ಫ್ರೈ ಮಾಡು. ಒಂದು ಹಾಫ್ ಗೋಲ್ಡನ್ ಬ್ರೌನ್ ಬರಲಿ ಆನಿಯನ್ಸು. ಬಂದ ಮೇಲೆ ಟೊಮೆಟೊ ಹಾಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಅದಾದಮೇಲೆ ಅದು ರುಬ್ಕೊಂಡಿದೆಯಲ್ಲ ಜಿಂಜರ್ ಗಾರ್ಲಿಕ್ಕು, ಅದನ್ನ ಹಾಕು. ಅದು ಹಾಕಿ ಒಂಚೂರು ಕುದೀಲಿ. ಅದಕ್ಕೆ ಇದು ಹಾಕು, ಟರ್ಮರಿಕ್ಕು, ಚಿಲ್ಲಿ ಪೌಡರು ಮತ್ತು ಕೊರಿಯಂಡರ್ ಪೌಡರ್ ಹಾಕು. ಚೂರು ಗರಂ ಮಸಾಲ ಹಾಕು. ಅದನ್ನು ಕುದಿಸಿದ ಮೇಲೆ ಅದಕ್ಕೆ ಚಿಕನ್ನು ಹಾಕು, ಸಾಲ್ಟ್ ಹಾಕು. ಸಾಲ್ಟ್ ನೋಡ್ಕೊಂಡು ಹಾಕು, ನಿಂಗೆ ಎಷ್ಟು ಬೇಕಷ್ಟು ಆಯಿತಾ. ಹಾಕಿ ಸಾಲ್ಟ್ ಚಿಕನ್ ಹಾಕ್ತೀಯಲ್ಲ ಅವಾಗಲೇ ಹಾಕ್ಬಿಡು. ಚಿಕನ್ ಸಾಲ್ಟ್ ಹಿಡಿಬೇಕು ಚೆನ್ನಾಗಿ. ಆಯಿತಾ. ಹಾಕು ಆನಿಯನ್, ಕಾದಿರತ್ತೆ ಎಣ್ಣೆ ಹಾಕ್ಬಿಡು. ಹಾಕು. ನೀರು ಇವಾಗ ಹಾಕ್ಬೇಡ, ಒಂಚೂರು ಹಾಕ್ಬಿಟ್ಟು ಹಾಕು, ಜಾಸ್ತಿ ಹಾಕ್ಬೇಡ. ನೆನ್ನೆ ಲೀವಲ್ಲಿದ್ದೆ, ಇವತ್ತು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ಯಾಕೋ ಒಂದು ಸ್ವಲ್ಪ ಕಂಫರ್ಟ್ ಆಗ್ತಾಯಿಲ್ಲ. ಅಲ್ಲೇ ಅಭ್ಯಾಸ ತಪ್ಪೋಗಿದೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಕೆಲಸ ಮಾಡಿ. ಕೋವಿಡ್ ಬಿಗಿನಿಂಗಲ್ಲಿ ಮಾಡಿವೆ, ಲಾಂಗ್ ಟೈಮ್ ಕೂತ್ಕೊಂಡಿಲ್ಲ ಡೈನಿಂಗ್ ಟೇಬಲ್ ಮೇಲೆ ಕಂಫರ್ಟ್ ಆಗಿ. ಸೊ ಎನಿವೇಸ್ ಆಫೀಸ್ ಚೇರ್ ಆ್ಯಂಡ್ ಟೇಬಲ್ ಆರ್ಡ್ರ್ ಮಾಡಿದ್ದೀನಿ. ಅದು ಇನ್ನೂ ಬರೋಕ್ಕೆ 1 ವೀಕ್ ಆಗುತ್ತಂತೆ. ಸೊ ಇಲ್ಲಿ ಒಂದು ಆಫೀಸ್ ಚೇರು ಟೇಬಲ್ಲು ಅಂತ ಬಂದಾಗೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಅಷ್ಟು ಕಂಫರ್ಟ್ ಆಗಲ್ಲ. ಇಲ್ಲಿ ಏನೇನೋ ಥಿಂಗ್ಸ್ ಎಲ್ಲ ಇಟ್ಕೊಂಡಿರ್ತೀವಿ, ಅದೆಲ್ಲ ಜರುಗಿಸ್ಕೊಂಡು ಅದಕ್ಕೆ. ಇಲ್ಲಿ ಊಟದ ಸೆಷನ್ ನಡೀತಾ ಇದೆ ಹುಡುಗಿರ್ದು ಇಬ್ರದ್ದು. ಅಲ್ಲಿ ಹುಡುಗರು ಫುಲ್ ಆಗೋಯ್ತೇನೋ.
ಬಾಲೆ ಹೊಡೆದೋಯ್ತಾ ಆ ಮಟ್ಟಕ್ಕೆ ಆಡಿದ್ರ ಇದ್ಯಾಕಪ್ಪ ಅದಕ್ಕೆ ಎಸ್ದೇ ಬಿಡೋದು ಅದನ್ನ ಏನ್ ಮಾಡೋದು ಅಷ್ಟೇ ಆಯ್ತು ಅಲ್ಲೇ ಅದು ನೆನ್ನೆ ತರಿಸ್ಕೊಂಡಿದ್ ಬಾಲ ಅಲ್ಲ ಮೊನ್ನೆ ಸಂಡೆ ತರಿಸ್ಕೊಂಡಿದ್ದು 3 ದಿನಕ್ಕೆ ಹೊಡೆದಾಕಿದ್ರಾ 6-4 ಎತ್ತಿರಿ ಎತ್ತಾ ಇದ್ರೆ ಇನ್ನೇನಾಯ್ತದಲ್ವಾ ಇದು ಓಯ್ ಇಷ್ಟೊಂದು ಬಾಲ್ ತರಿಸ್ಕೊಂಡಿದ್ದೀರಾ ಎಲ್ಲ ನೋಡ್ಕೊಂಡಿಲ್ಲ ಆ ರಬ್ಬರ್ ಬಾಲ್ನೇ ಹೊಡೆದಾಕ್ತಾ ಇದ್ದೀರಾ ಎಲ್ಲಾನು ಕಂಪ್ನಿದು ಇದು ರಬ್ಬರ್ ಎಲ್ಲ ಒಂದೇ ತಗೋ 3 ಮ್ಯಾಚ್ ನಾನು ಗೆದ್ದೆ 4 ಮ್ಯಾಚ್ ಅಲ್ಲಿ ನೋಡ್ಕೊಂಡು ಇಳಿ ಸೊ ಯಾರೋ ಬಂದರು ಪಪ್ಪ ಇರ್ಬೇಕು ನೋಡು ಪಪ್ಪನ ಇದು ಇವ್ರದ್ದು ಕ್ರಿಕೆಟ್ ಆಡೋ ಸ್ಟೈಲು ವಿಕೆಟ್ ಅದು ಒಬ್ಬ ಏಯ್ ರೋಡ್ಗೆಲ್ಲ ಹೊಡಿಬೇಡ ಕಣಪ್ಪ ನೋಡ್ದಾ ಕಳಿಸ್ಬೇ ಬಾರೋ ನೀನು ಅಷ್ಟು ಜೋರಾಗಿ ಹೊಡಿದ್ರೆ ಹೆಂಗೆ ರಚ್ಚು ಹೋಗ್ಬೇಡಿ ಅಲ್ಲೋಗ್ಬೇಡಿ ನೀವು ಹೋದ್ರೋಗತ್ ಬಾಲ್ ರಚ್ಚು ವೆಹಿಕಲ್ ಇರ್ತಾವ ಕಣೋ ಏ ಅಕ್ಕಯ್ಯ like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving